ಹೆಲೋ ಎವ್ರಿವನ್, ಹೊಸ ವೀಡಿಯೋಕ್ಕೆ ಸ್ವಾಗತ. ಸೊ ಕಾಲೇಜೆಲ್ಲ ಮುಗಿಸ್ಕೊಂಬಂದೆ. ಈಗ ಟೈಮ್ ಆಗಿದೆ 4 ಗಂಟೆ ಆಗಿದೆ. ಹಂಗೆ ನಮ್ಮ ಮಾವ ಫೋನ್ ಹಾಕಿದ್ರು. ಅವ್ರಿಗೆ ಯಾವುದೋ ಏನಂತಾರದು, ಯಾರಿಗೋ ಒಬ್ರಿಗೆ ಅವ್ರ ಪ್ರಾಡಕ್ಟ್ ಇಷ್ಟ ಆಗಿ ಸಪ್ರೇಟಲ್ಲಿ ಒಂದು ಬರ್ಡೇಗೆ ಆರ್ಡ್ರ್ ಮಾಡಿದರು. ಸೊ ಇವತ್ತು ಅವ್ರದ್ದು ಯಾರ್ದೋ ಬರ್ಡೇ. ಸೊ ಇವಾಗ ಅದು ತಿರಮಿಸು ಕೊಡೋಕ್ಕೆ ನಾವು ಅವ್ರ ಲೊಕೇಶನ್ಗೆ ಹೋಗ್ತಾಯಿದ್ದೀರಿ. ನಾನು ನಮ್ಮ ಮಾವ, ನಮ್ಮ ಅಕ್ಕ ಬರ್ತಾರೆ ಇಲ್ಲ ಗೊತ್ತಿಲ್ಲ. ಫೋನ್ ಮಾಡಿದ್ದು ಈಗ ತಾನೆ. ಸೊ ಹೋಗ್ತಾಯಿದ್ದೀನಿ ಆನ್ ದ ವೇ ಅವ್ರ ಮನೆ ಕಡೆ. ಬಾಬಾ ಬಿಸಿಲು ಮಾತ್ರ ಸಕಲಾಗೈತೆ. ಸೊ ನೋಡೋಣ ಎಷ್ಟು ದೂರ ಹೋಗೋದು, ಏನು ಕತೆ, ಯಾವ್ದು ಬರ್ಡೇ ಅಂದ್ಬಿಟ್ಟೆಲ್ಲ ಆನ್ ದ ವೇ ಇದ್ದೀನಿ, ಓದ್ತಾಯಿದ್ದೀನಿ. ಪ್ರಾಡಕ್ಟ್ ಚೆನ್ನಾಗಿತ್ತೇನಪ್ಪ? ಹ್ಞೂ ಸಕಲಾಗೈತೆ. ಸೊ ಕಾರಲ್ಲಿ ಇಟ್ಕೊಂಡ್ರೆ ಈಗ ಕಾರ್ ಸ್ಟಾರ್ಟ್ ಮಾಡ್ತೈತೆ, ಕೋಲ್ಡ್ ಸ್ಟಾರ್ಟು. ಈಗ ಅಲ್ಲಿ ಹೋಗೋದೆ ಲೊಕೇಶನ್ಗೆ. ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ತೀನಿ. ಏರೋಪ್ಲೇನ್ ಟಾಟಾ ಬಂಗಾರಪ್ಪನ್ ಟಾಟಾ. ಸೊ ಫೈನಲಿ ವಿ ಆರ್ ಅಟ್ ಲೊಕೇಶನ್. ಇಲ್ಲೇ ಅವ್ರ ಲೊಕೇಶನ್ ಬರೋದು. ವೆಯ್ಟ್ ಮಾಡ್ತಾಯಿದ್ದೀರ ಅವ್ರಿಗೆ ಕಾಲ್ ಮಾಡಿಬಿಟ್ಟು. ಸೊ ಅಲ್ಲೆಲ್ಲ ಕೊಟ್ಬಿಟ್ಟು ಬಾಗಿಲೂರಲ್ಲಿ ಮಸಾಲೆ ತಿನ್ಕೊಂಡು ಮನೆಗೆ ಬಂದ್ರಿ. ಈಗ ತಾನೆ ಬಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿದ್ರಿ. ಹಿಂಗೆ ಅಂಗಡಿಗೆ ಅದೇನೋ ಮನೆಗೆ ಐಟಮ್ ಥರ ಕಳಿಸಿದ್ರು. ಸೊ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮೊಟ್ಟೆ ಬೇಕಂತ ಮೊಟ್ಟೆ ತಗೊತೀನಿ, ಬರ್ತೀನಿ ಟಕ್ ಅಂದ್ಬಿಟ್ಟು ಇವಾಗ. ಸೊ ಮನೇಲಿ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ, ಕರೆಂಟ್ ಬೇರೆ ಹೋಗಿತ್ತು. ಈಗ ಬಂತು. ನಮ್ಮ ಹುಡುಗನ ಫೋನ್ ಮಾಡಿ 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 ಒಂದು ಅದು ಏನು ಎಗ್ ರೈಸ್ ಹುಚ್ಚ ಏನು ಕತೆನ ಗೊತ್ತಿಲ್ಲ. ಸೊ ಅಲ್ಲಿ ಎಗ್ ರೈಸ್ ಅಂಗಡಿಗೆ ಹೋಗಿದ್ವಿ, ಅಲ್ಲಿರಿಲ್ಲ. ಸೊ ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ನಮ್ಮ ಹುಡುಗ ಬಂದಿದ್ದೆ ಈ ಜಾಗ. ಇದಿರೋದು ಸೂಲಿಬೆಲೆ ಹತ್ರ, ನಮ್ಮೂರ ಪಕ್ಕದಲ್ಲೇ. ಹೇಳಿದ್ದೇನಾ? ಏನು ಹೇಳಿದೆ? ಮಸಾಲೆ ಪುರಿ ಹೇಳಿದ್ದಾನೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಏನು ಕತೆ ಅಂದ್ಬಿಟ್ಟು. ಮಸಾಲೆ ಪುರಿ ಬಂದಿದ ತಕ್ಷಣ 1 ನಿಮಿಷದಲ್ಲೇ ಕೊಟ್ಬಿಟ್ರು. ಮಚ್ಚ ಟೇಸ್ಟ್ ನೋಡು ಹೇಗಿದೆ, ಟೇಸ್ಟ್ ಮಾಡು. ಏಯ್ ಮಾಡ, ನಾಚಿಕೆ ಬೀಳ್ಬೇಡು. ಹೆಣ್ಣು ಕೊಡ್ತಾರೆ ನಿಂಕ. ಹೌ ಇಸ್ ಇಟ್? ಓಕೆ ನಾನೊಂದು ಇದು ಎತ್ಕೊಂತೀನಿ. ಮಚ್ಚ ಫೇಸ್ ನೀಟಾಗಿ ಬರ್ತೈತೆ ನೋಡು. ನಂದಿಡಿ ಅದೊಂದು ಸ್ವಲ್ಪ ಟಿಲ್ಟ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡು ಬರೋಂಗಿಲ್ಲ. ಬ್ಯಾಕ್ಗ್ರೌಂಡ್ ಏನು ಬೇಡ, ರಿಯಾಕ್ಷನ್ ಅಷ್ಟೇ. ಸೊ ಇದು ಸಕಾಲಾಯ್ತಾ? ಸೊ ಮಸಾಲೆ 2 ಕಂಪ್ಲೀಟ್ ಮಾಡಿದ್ರಿ. ಮಸಾಲೆ ಇದರಲ್ಲಿ ಹೊಟ್ಟೆ ಏನೂ ತುಂಬಿಲ್ಲ. ಸೊ ನಮ್ಮ ಹುಡುಗ ಬೋಟಿ ತಾನೆ, ಬೋಟಿ ಮಸಾಲ ತಗೊಬಂದವನೆ. ತಿನ್ನೋ ಮಚ್ಚ. ಏಯ್ ನಜರ್ ಈಸ್ ರಿಯಲ್. ಸೊ ನೋಡಿ ಫೀಲಿಂಗ್ ನೋಡ್ಬೋದು, ಸೇಮ್ ಬಂಗಾರಪೇಟೆಯಲ್ಲಿ ಹಿಂಗೆ ಕೊಡೋದು. ಸಾಫ್ಟ್ ಇದೆ, ಒಳ್ಳೆ ಮಜಾ ಬರುತ್ತೆ ಇಲ್ಲಿ. ಇದು ಅಡ್ರೆಸ್ ಕೊಡ್ತೀನಿ ನೋಡಿ ನಿಮ್ಗೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಂದು ಒಂದ್ಕಿತ ವಿಸಿಟ್ ಮಾಡ್ಕೊಂಡು ಹೋಗಿ, ಸಕಾಲಿದೆ. ಉಳಿದ ರೇಟು ಹೊಸ್ಕೋಟೆ ನೋಡ್ಬೋದು. ಬಂದೆ ಮನೆಗೆ. ಒಳ್ಳೆ ಇದಾಯಿತು. ಊಟ ಥರನೇ ಆಗೋಯ್ತು. ಅದು ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸ್ ಊಟನೇ ಆಗೋಯ್ತು. ರಾತ್ರಿಗೆ ಏನು ತಿಂತೀನೋ ಇಲ್ಲ ಗೊತ್ತಿಲ್ಲ. ಹೋಗ್ಲೇ ಹೊಟ್ಟೆ ತುಂಬ ಹೋಗೈತೆ. ಈಗ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊತೀನಿ. ಇದು ಎಷ್ಟೊತ್ತಾಗೈತೆ ಗೊತ್ತಿಲ್ಲ, ನೋಡೋಣ. ಸೊ
ರಾತ್ರಿ ಕರೆಂಟ್ ಹೋಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಸೊಳ್ಳೆಗೆ ತೊಗೊಂಬಿಟ್ಟೆ ಫಾಸ್ಟ್ ಕಾರ್ಡು. ಯಾವ ಟೈಮ್ ಹೆಂಗಿರ್ತೈತೆ ಗೊತ್ತಿಲ್ಲ, ಸೇಫ್ಟಿಯಾಗಿರಬೇಕು. ನಂಬೂರು ಮೆಡಿಕಲೇ ಇದು. ನಮ್ಮಣ್ಣ ಪ್ರಸನ್ನ ಹಾಯ್ ಮಾಡೋ, ಹಾಯ್ ಮಾಡೋಣ. ಯಾಕಣ ಅವ್ರನ್ನ ಆಚೆಗೆ ಸ್ವಭಾವದವರು, ಮಾತಾಡಲ್ಲ, ತುಂಬ ಒಳ್ಳೆಯವರು. ಅಣ್ಣ ಏನೇನು ಹೇಳೋಣ? ಸರಿ, ಮನೇಲಿ ಒಬ್ಬರು ಸಿಗ್ತೀನಿ. ಸೊ ಗೈಸ್, ಈಗ ತಾನೇ ಜಸ್ಟ್ ವೀಡಿಯೋ ಎಡಿಟ್ ಎಲ್ಲ ಆಯಿತು, ಅಪ್ಲೋಡಿಂಗ್ ಇಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಸೊ ಫುಲ್ ಟಯರ್ಡಾಗಿ ಕಣ್ಣು ಎಳೀತಾ ಇದೆ, ಈಗ ನಿದ್ದೆ ಹೊರಟೋಗಿದೆ. ಸರಿ ಗೈಸ್, ಮತ್ತೊಂದು ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.